ಜೋಸೆಫ್ ಸರ್, ನಾವೀಗಾಗಲೇ ಮಾತಾಡ್ತಾ ಇದ್ವಿ ಮೂವರು ಪ್ಲೇಯರ್ಸ್ ಬಗ್ಗೆ. ಅದರಲ್ಲಿ ಹೇಸಲ್ವುಡ್, ಯಶ್ ದಯಾಳ್ ಮತ್ತು ತುಷಾರ್ ಅವ್ರ ಬಗ್ಗೆ ತಾವು ಹೇಗೆ ನೋಡ್ತೀರಿ ಸರ್? ಸೊ ಇಬ್ಬರು ಡೆಬ್ಯೂ ಮಾಡೋ ಚಾನ್ಸಸ್ ಇದೆ. ಹೊಸ ಆಟಗಾರರಿಗೆ ಇದು ಯಾವ ರೀತಿ ಪ್ಲ್ಯಾಟ್ಫಾರ್ಮ್ ಆಗ್ಬೋದು? ಅಲ್ಲ, ಇದು ಒಳ್ಳೆ ಆಪರ್ಚುನಿಟಿ ಅವ್ರಿಗೆ. ಈ ಥರ ಒಂದು ಕೀ ಪ್ಲೇಯರ್ಸ್ ಇಲ್ಲ ಅಂದರೆ ಅವ್ರು ಕೊಟ್ಟಾಗ ಅವ್ರು ಅದನ್ನು ಹೇಗೆ ಯೂಟಿಲೈಸ್ ಮಾಡ್ಕೋತಾರೆ ನೋಡಬೇಕು. ಬಟ್ ಏನಾಗುತ್ತೆ, ಈ ಕ್ರಿಕೆಟ್ ಒಳಗೆ ನಿಮಗೆ ಭಾಳ ನರ್ವ್ಸ್ ಇರಬೇಕು, ಇದಿರಬೇಕು, ಟೆಂಪರ್ಮೆಂಟ್ ಇರಬೇಕು. ನಾನು ಹೊಡಿತಿದ್ದಾನೆ 2 6 ಹೊಡಿತಾನೆ 3 6 ಹೊಡಿತಾನೆ, ನಾನು ವಾಪಸ್ ಬರ್ತೀನಿ ಅಂದ್ಬಿಟ್ಟು ಆ ಧೈರ್ಯ ಇರಬೇಕು. ಅದು ನಮ್ಮ ಪ್ಲೇಯರ್ಸ್ಗೆ ಇದೆಯಾ ನೋಡಬೇಕಾಗತ್ತೆ. ಇವತ್ತು ಟೆಸ್ಟ್ ಇರುತ್ತೆ ಅದು. ಸೊ ಯಾಕಂದರೆ ಒಂದು ಜೋಶ್ ಹೇಸಲ್ವುಡ್ಗೆ ರಿಪ್ಲೇಸ್ಮೆಂಟು ನಿಮ್ಗೆ ಸಿಕ್ಕಲ್ಲ, ಇಮ್ಮಿಡಿಯೇಟಾಗಿ ಸಿಕ್ಕಲ್ಲ. ವಿ ಹ್ಯಾವ್ ಟು ವೆಯ್ಟ್. RCB ವೆಯ್ಟ್ ಮಾಡಬೇಕು. ಅವ್ರು ಏನೇ ಇಂಜುರಿ ಇದ್ದರೂ ರಿಕವರಿ ಪೀರಿಯಡ್ ತೊಗೊಂಡೇ ಅವ್ರಿಗೆ ಆಡಿಸೋದು. ಯಾಕಂದರೆ ಈಗ ಇಮಿಡಿಯೇಟಾಗಿ ಆಡ್ಸೋಕೆ ಹೋದ್ರೆ ತಿರ್ಗಾ ಇಂಜುರಿ ಆಗ್ರವೇಟ್ ಆಗುತ್ತೆ. ಸೊ ಅದು ನೀವು ಮುಟ್ಟಕ್ಕಾಗಲ್ಲ. ಸೊ ಇಲ್ಲಿ ಯಂಗ್ಸ್ಟರ್ಸ್ ಹಾಡಿಸ್ತಾರೆ. ಅಕಸ್ಮಾತ್ ಯಾರೋ ಇವ್ರು ಹೇಳಿದಂಗೆ ಮಧ್ಯಪ್ರದೇಶ್ ಪ್ಲೇಯರು ಅವ್ನಿಗೆ ಹಾಡಿಸ್ತಾರೆ, ಅವನು ಕೆಪಾಸಿಟಿ ಇದೆಯಾ, ಮಂಗೇಶ್ ಯಾದವ್ಗೆ ಕೆಪಾಸಿಟಿ ಇದೆಯಾ ನೋಡಬೇಕಾಗತ್ತೆ. ಕ್ವಿಕ್ಕಾಗಿರ್ಬೋದು. ನೀವು ಡೊಮೆಸ್ಟಿಕ್ ಕ್ರಿಕೆಟ್ ಆಡೋದು ಒನ್ಲಿ ಅಮಂಗ್ ಯೋರ್ಸೆಲ್ಸ್. ಇಲ್ಲೇನಾಗುತ್ತೆ, ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಬರ್ತಾರೆ. ಇದು ಕ್ಲಬ್ ಕ್ರಿಕೆಟ್ ಇದ್ದರೂ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಕಲ್ಚರ್ ಇರೋದ್ರಿಂದ ಇದು ಒಂದು ಲೆವೆಲ್ ಆಫ್ ಕ್ರಿಕೆಟ್ ಜಾಸ್ತಿ ಇದೆ. ಸೊ ಆ ಕ್ರಿಕೆಟೇ ಬೇರೆ. ಮುಸ್ತಾಕ್ ಅಲಿ ಇರ್ಬೋದು, ನಿಮ್ಗೆ ಇದು ಅಂದ್ಬಿಟ್ಟು ಇಲ್ಲಿ ಬಂದಾಗ ಇಟ್ ಈಸ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಕ್ರಿಕೆಟ್. ಈಗ ನೋಡಿದ್ರೆ ಹೆಂಗೆಷ್ಟು ಇವಾಲ್ವ್ ಆಗಿದೆ ಅಂದ್ಬಿಟ್ಟು. ಸೊ ಎಲ್ಲೋ ಇವ್ರಿಗೆ ರಿಸ್ಕ್ ತಗೋತಾರ. ಬಟ್ ನಾನು ನೋಡ್ತಿರೋದೇನೆಂದರೆ, ಈಗ ಜೇಕಬ್ ಬೆಥೆಲ್ ಇದ್ದಾರೆ, ಅವ್ರು ತೋರಿಸಿದ್ದಾರೆ ಏನು ಕೆಪಾಸಿಟಿ ಇದೆ ಅಂದ್ಬಿಟ್ಟು. ಅವ್ರನ್ನ ಹೇಗೆ ಇವ್ರು ಯೂಟಿಲೈಸ್ ಮಾಡ್ಕೋತಾರೆ ನೋಡ್ಬೇಕು. ಯಾಕಂದರೆ ನಾವು ಇವ್ರ ಬಗ್ಗೆ ಮಾತಾಡ್ತಿದ್ವಿ, ಪವರ್ ಪ್ಲೇ. ಅವ್ರಿಗಿರೋ ಪವರ್ ಹಿಟ್ಟರ್ಸ್ ಇದ್ದಾರೆ. ನಮ್ಮದ್ರೊಳಗೆ ಟಿಮ್ ಡೇವಿಡ್ ಇದ್ದಾರೆ, ಲಿವಿಂಗ್ ಸ್ಟೋನ್ ಇದ್ರು ಹೋಗಿದ್ದಾರೆ, ಫಿಲ್ ಸಾಲ್ಟ್ ಇದ್ದಾರೆ. ಸೊ ಇಲ್ಲಿ ಜೇಕಬ್ ಬೆಥೆಲ್ ಬಂದು ತೋರಿಸೋದೇನೆಂದರೆ, ಈಸ್ ಕೇಪಬಲ್ ಆಫ್ ಮ್ಯಾಚಿಂಗ್ ವಿರಾಟ್ ಕೊಹ್ಲಿ. ಆ ಟೆಂಪರ್ಮೆಂಟು ವಿರಾಟ್ ಹೇಗೆ ಮ್ಯಾಚ್ ತೊಗೊಂಡೋಗ್ತಾರೋ ಅವರು ಅದೇ ಥರ ತೋರಿಸ್ತಾರೆ. ನಮ್ಮೆಲ್ಲ 100 ಹೊಡಿತಾರೆ ವರ್ಲ್ಡ್ ಕಪ್ ಅವ್ರಿಗೆ. ಸೊ ಅವ್ರನ್ನ ನಾವು ಹೇಗೆ ಯೂಟಿಲೈಸ್ ಮಾಡ್ಕೋತೀವಿ, ಅವ್ರ ಥರ ಒಂದು ಪ್ಲೇಯರು, ಆ ಕ್ಯಾಲಿಬರ್ ಪ್ಲೇಯರ್ ಇದೆಯಲ್ಲ. ಈಗ ನೆಕ್ಸ್ಟು ವಿರಾಟ್ ಕೊಹ್ಲಿ ಇನ್ನೊಂದು 1 ಇಯರ್ ಹೊಟ್ಟೋಗ್ಬೇಕು ಬಹುಶಃ, ಅಷ್ಟೇ ಅವ್ರಿಗೆ ಇದಾಗುತ್ತೆ. ಯಾಕಂದರೆ ಈ ಆಲ್ಸೋ ಆಸ್ ಅ ಲೈಫ್ ಟು ಲೀಡ್. ನಾವು ಬೇರೆ ವಿರಾಟ್ ಅನ್ನೋಕ್ಕಾಗಲ್ಲ, ಅವ್ರಿಗೂ ಲೈಫ್ ಇದೆ, ಫ್ಯಾಮಿಲಿ ಇದೆ, ನೋಡ್ಕೋಬೇಕು. ಸೊ ಈಗ ನೆಕ್ಸ್ಟ್ ಲೆವೆಲ್ ನೀವು ಯಾರು ತರ್ತೀರಾ? ಈಗ ಜಾಶ್ ಹೇಸಲ್ವುಡ್ಗೆ ಯಾರು ರಿಪ್ಲೇಸ್ಮೆಂಟ್ ಇಲ್ಲ, ನೋಡಿದ್ವಾ? ಹುಡ್ಕೊಂಬಂದ್ರೂ ನಿಮಗೆಲ್ಲೂ ಸಿಗ್ತಾಯಿಲ್ಲ. ಸೊ ಈಗ ನಾವು ನೋಡ್ತಾ ಇರೋದೇನೆಂದರೆ, ಜೇಕಬ್ ಬೆಥೆಲ್ ಕುಡ್ ಬಿ ಅ ಗ್ರೇಟ್ ರಿಪ್ಲೇಸ್ಮೆಂಟ್ ಫಾರ್ ವಿರಾಟ್ ಆ್ಯಸ್ ವಿರಾಟ್ ಲೀವ್ಸ್. ಸೊ ಆ ಪೊಸಿಷನ್ ಬರಬೇಕಂದ್ರೆ, ಯಾಕಂದರೆ ನೀವು ನೋಡಿ ಅಲ್ಲೇ ಸುದರ್ಶನ್ ಹೇಳ್ತಿದ್ರು, ಯಾರ್ಯಾರು ಆಡಿದ್ದಾರೆ ನಮಗೆ, ಕ್ರಿಸ್ ಗೇಲು, ಫ್ಯಾನಿ ಡಿವಿಲಿಯರ್ಸ್, ರಾಸ್ ಟೇಲರ್, ಅವರು ಭಯಂಕರ, ಕೆವಿನ್ ಪೀಟರ್ಸನ್ ಎಲ್ಲ ಆಡಿದ್ದಾರೆ. ಬಟ್ ಅದಾಗಿದ್ಮೇಲೆ ನಮ್ಗೆ ಯಾರು ಪವರ್ ಹಿಟರ್ಸ್ ಬಂದವ್ರೆ? ನಮ್ಮ ಮ್ಯಾಚ್ ಫಿನಿಷ್ ಮಾಡೋಕ್ಕೆ ನಮ್ಮ ಕೆಪಾಸಿಟಿ ಇರಲಿಲ್ಲ. ಲಾಸ್ಟ್ ಇಯರ್ ಟಿಮ್ ಡೇವಿಡ್ ಪವರ್ ಹಿಟ್ಟಿಂಗಿಂದ ಆಗಿದ್ದು, ನಮಗೆ ಚೇಂಜ್ ಆಗಿದ್ದು. ನಮ್ಗೆ ಅದಿರಲಿಲ್ಲ, ಡೆಪ್ತ್ ಇರಲಿಲ್ಲ. ಇವ್ರು ಹೊಡೆಯೋರು ಒಂದು 15 ಓವರ್ ತನಕ ಹೊಡೆದ್ರು, ಲಾಸ್ಟ್ 5 ಓವರ್ಸ್ ರನ್ಸ್ ಬರ್ತಿರಲಿಲ್ಲ ಓವರ್ ದಿ ಇಯರ್ಸ್. ಈ ಒಂದು ಸೀಸನ್ನಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ತಂದರೆ, ಪ್ಲೇಯಿಂಗ್ 11 ತಂದರೆ ಏನಾಗ್ಬೋದು, ಏನು ಚೇಂಜಸ್ ಆಗ್ಬೋದು ಅಂತ ಹೇಳ್ತೀರಿ? ಅಲ್ಲ, ಅವರು ಈಸ್ ಅ ಕೆಪಬಲ್ ಪ್ಲೇಯರ್, ತೋರಿಸಿದ್ದಾರೆ ಏನು ಕೆಪಾಸಿಟಿ ಇದೆ ಅಂದ್ಬಿಟ್ಟು. ಬಟ್ ಹೇಗೆ ಅವ್ರನ್ನ ಫಿಟ್ ಮಾಡ್ತೀರಾ? ಈಗ ನೀವು ದೇವದತ್ ಪಡಿಕಲ್ನ ಕೂಡಿಸ್ಬೇಕು. ಬಟ್ ದೇವದತ್ ಪಡಿಕಲ್ ಅವ್ರಿರೋ ಫಾರ್ಮಲ್ಗೆ ಈಗ ಯಾರು ಮುಟ್ಲೇಬಾರ್ದು, ಆಡಿಸ್ಬೇಕು ಅವ್ರಿಗೆ. ಬಿಕಾಸ್ ಈಸ್ ಆನ್ ಅ ಪೀಕ್, ಒಂಥರ ವೇವ್ ರೈಡ್ ಮಾಡ್ತಿದ್ದಾರೆ, ಕ್ರಸ್ಟ್ ಆಫ್ ದ ವೇವ್ ಅಂತೀವಿ. ಸೊ ಆ ಫಾರ್ಮಲ್ಗೆ ಇರ್ಬೇಕಾದ್ರೆ ಮುಟ್ಲೇಬಾರ್ದು, ಆಡಿಸ್ಲೇಬೇಕು ದೇವನಾಥ್ ಪಡಿಕಲ್ನು. ಬಿಕಾಸ್ ಈಸ್ ದ ಫ್ಯೂಚರ್ ಸ್ಟಾರ್. ನಮ್ಮ ಇಂಡಿಯನ್ ಟೀಮ್ಗೂ ಅಷ್ಟೇ, ಈಸ್ ಗೋನ್ ಬಿ ಅ ಫ್ಯೂಚರ್ ಸ್ಟಾರ್. ಕನ್ಸಿಸ್ಟೆನ್ಸಿ ಇಲ್ಲ ಅಂತಿದ್ರು, ಈ ಕನ್ಸಿಸ್ಟೆನ್ಸಿ ತೋರಿಸಿದ್ದಾರೆ. ಸೊ ನೀವು ಹೈಯರು ಇವ್ರು ನೋಡ್ಕೋದ್ರೆ ಐ ವುಡ್ ಪ್ರಿಫರ್ ನಮ್ಮ ದೇವದತ್ ಪಡಿಕಲ್. ಸೊ ಎಸ್, ಏನಂದರೆ ಒಂದು ಡೆಪ್ತ್ ಇದ್ದಷ್ಟು ಒಳ್ಳೇದು ನಿಮಗೆ. ಈಗ ಈ ಪ್ಲೇಯರು ಏನೋ ಇಂಜುರಿ ಆಗುತ್ತೆ ಅಥವಾ ಏನೋ ಇದಾಗುತ್ತೆ, ಸೊ ಇನ್ನೊಬ್ರು ರೆಡಿ ಇದ್ದಾರೆ. ಸೊ ಅದು ಇವಾಗ ಖುಷಿ ಇದೆ, ಆ ಪೊಸಿಷನ್ ಬಂದಿದ್ದಾರೆ. ಅದು ನಮ್ಮ ಬೌಲಿಂಗ್ ಒಳಗಿಲ್ಲ, ಬ್ಯಾಟಿಂಗ್ ಒಳಗೆ ವಿ ಹ್ಯಾವ್. ಇವ್ರು ಇಲ್ದವ್ರೆ ನಾ ಇದ್ದೀನಿ ಆ ಥರ ಅನ್ಕೊಂಬಿಟ್ಟು. ಸೊ ನೀವು ನೋಡೋಕ್ಕೆ ಹೋದರೆ ಎಲ್ಲೋ ವೆಂಕಟೇಶ್ ಅಯ್ಯರ್ಗೆ ಸ್ವಲ್ಪ ಕಾಯ್ಬೇಕಾಗಿರುತ್ತೆ. ನಾವು ಡೆಫಿನೆಟಾಗಿ ದೇವದತ್ ಪಡಿಕಲ್ ಆಡಲೇಬೇಕು ಅನ್ಬೇಕು. ಯಾಕಂದರೆ ಈಸ್ ಕೇಪಬಲ್. ಆಮೇಲೆ ಇಟ್ ಇಸ್ ಹೋಮ್ ಗ್ರೌಂಡ್.
ಮುಂಚೆನೆ ನಾವೆಲ್ಲ ಹೇಳ್ತೀವಿ ನಮ್ಮ ಕರ್ನಾಟಕದ ಹುಡುಗರು ಇಲ್ಲ, ಕರ್ನಾಟಕದ ಹುಡುಗರು ಇಲ್ಲ RCB ಅಂದ್ಬಿಟ್ಟು. ಅದೊಂದು ಪ್ರತಿಯೊಬ್ಬರ ಪ್ರಶ್ನೆ ಸರ್ ಸುದರ್ಶನ್. ದೇವದತ್ ಪಡಿಕ್ಕಲ್ ಬಿಟ್ರೆ ಮತ್ತೆ ಯಾರು ಕೂಡ ಕರ್ನಾಟಕದವ್ರು ಇಲ್ಲ ಅನ್ನುವಂತಹ ಚರ್ಚೆ ಪ್ರತಿ ಬಾರಿಯೂ ಕೂಡ ಆಗತ್ತೆ. ಯಾಕೆ ಹೀಗೆ ಅಂತ? ಪ್ರತಿ ವರ್ಷ ಹಿಂಗೇನಾ ಅಥವಾ ಆಟಗಾರರು ಸಿಗ್ತಾ ಇಲ್ವಾ, ಇದ್ರೂ ಕೂಡ ಆಟಗಾರನ ನೋಡ್ತಾ ಇಲ್ವಾ? ಇಲ್ಲ, ಅವರು ಆಕ್ಷನಲ್ಲಿ ಪಿಕ್ ಮಾಡೋದ್ರಿಂದ ಹಿಡಿದು ಆಡಿಸೋವರೆಗೂ ಕೂಡ ಅವರು ಕರ್ನಾಟಕದವ್ರಿಗೆ ಅಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದೇ ಇಲ್ಲ. ವಿಜಯ್ ಮಲ್ಯ ಇದ್ದಾಗ ಅವರು RCB ಟೀಮ್ನ ತಗೊಂಡಾಗ 2008, 2009, 2010ರಲ್ಲಿ 8, 7, 10 2010ರಲ್ಲಿ 9-10 ಜನ ಇದ್ರು ಕರ್ನಾಟಕದವರು. 25 ಸ್ಕ್ವಾಡಲ್ಲಿ 10 ಜನ ಇದ್ರು. ಸೊ ಎಲ್ಲೋ ಒಂದು ಕಡೆ ಆ ವಿಜಯ್ ಮಲ್ಯ ಓನರ್ಶಿಪ್ ಹೋದ್ಮೇಲೆ ಈ ನಾರ್ತ್ ಇಂಡಿಯನ್ಸ್ ಬಂದರು, ಅವ್ರ ಕೈಗೆ ಹೋಯ್ತು ಟೀಮು. ಅವ್ರಿಗೆ ಈ ಲೋಕಲ್ ನಮ್ಮ ಸ್ಥಳೀಯ ಅಸ್ಮಿತೆ ಅದು ಇದು ಯಾವ್ದು ಲೆಕ್ಕಕ್ಕೆ ಇರೋದಿಲ್ಲ. ವಿರಾಟ್ ಕೊಹ್ಲಿ ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಬರ್ತಾರೆ, ಅವರು ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಯಾರೋ ಒಬ್ಬ ಪ್ಲೇಯರು ಡೆಲ್ಲಿಯಿಂದ ಬೇಕಾಗಿರ್ತಾನೆ. ಸೊ ಕರ್ನಾಟಕದವ್ರಿಗೆ ಅಷ್ಟು ಪ್ರಿಫರೆನ್ಸು ಲಾಸ್ಟ್ ಒಂದು 2-3 ವರ್ಷ 4-5 ವರ್ಷದಿಂದ ನೋಡಿದ್ರೆ ಇರಲೇ ಇಲ್ಲ. ದೇವದತ್ ಪಡಿಕ್ಕಲ್ ಬಂದಮೇಲೆ ಮತ್ತು ಲಾಸ್ಟ್ ಇಯರ್ ಮಯಾಂಕ್ ಅಗರ್ವಾಲ್ ಆಡಿದ್ರು ನಮ್ಮ ದೇವದತ್ ಪಡಿಕ್ಕಲ್ಗೆ ರಿಪ್ಲೇಸ್ಮೆಂಟ್ ಆಗಿ ಲಾಸ್ಟ್ ಮಿನಿಟ್ ರಿಪ್ಲೇಸ್ಮೆಂಟ್. ಸೊ ಅದು ಬಿಟ್ಟರೆ ನಮ್ಮ ಕರ್ನಾಟಕದವರಿಗೆ ಅವರು ಯಾವತ್ತೂ ಅವಕಾಶಗಳನ್ನ ಕೊಟ್ಟೇ ಇಲ್ಲ. ಒಂದು ಟೈಮಲ್ಲಿ ವಿನಯ್ ಕುಮಾರ್ ಆಡ್ತಾ ಇದ್ರು, ಎಸ್ ಅರವಿಂದ್ ಆಡ್ತಾ ಇದ್ರು, ಬೌಲರ್ಸ್ ಕರ್ನಾಟಕದ ಟಾಪ್ ಮೋಸ್ಟ್ ಬೌಲರ್ಗಳವರು. ಸೊ ರಾಹುಲ್ನ ಪಿಕ್ ಮಾಡ್ಬೋದಾಗಿತ್ತು, KL ರಾಹುಲ್ನ. ಇವರು ಬಿಡ್ಡೇ ಮಾಡಲ್ಲ. ಸೊ ಅದು ಮುಂಚಿಂದ ಇದ್ದೇ ಇದೆ. ಈಗ ಇರೋದು ದೇವದತ್ ಪಡಿಕ್ಕಲ್ ಒಬ್ಬರೇ. ಅವರನ್ನು ನೀವು ಬಿಟ್ಟು ಆಡಿದ್ರೆ ನಿಮಗೆ ಕರ್ನಾಟಕದ ಬಗ್ಗೆ ಪ್ರೀತಿ, ಬೆಂಗಳೂರು ಜನ ಈ ತರ ಸಪೋರ್ಟ್ ಮಾಡೋದು ಇರೋದೇ RCB ಟೀಮ್ಗೆ ಜಾಸ್ತಿ. ಬೇರೆ ಎಲ್ಲ ಟೀಮ್ ನಿಮ್ಗೆ ಯಾವ ಟೀಮ್ಗೂ ಸಿಗೋಕೆ ಸಾಧ್ಯ ಇಲ್ಲ. ಬ್ಲೆಸ್ಡ್ ಒಂಥರ ನಿಮಗೆ ಬರೀ ಇಂಡಿಯಾದಲ್ಲ, ಇಡೀ ವರ್ಲ್ಡ್ ಅಲ್ಲಿ ತಗೊಂಡ್ರೆ ಫುಟ್ಬಾಲ್ ಯಾವುದೋ ಒಂದು ಟೀಮ್ಗೆ ಬಿಟ್ಟರೆ ಹೈಯೆಸ್ಟ್ ಫ್ಯಾನ್ ಫಾಲೋವಿಂಗ್ ಇರೋದು RCBಗೆ. ಸೊ ಇಂಥ ಫ್ಯಾನ್ಸ್ ನಿಮಗೆ ಇಷ್ಟೆಲ್ಲ ಇನ್ಸಿಡೆಂಟ್ಗಳು ಆದ್ಮೇಲೂ RCB ಅಂತ ಹೇಳುವಂಥ ಫ್ಯಾನ್ಸು ಬೆಂಗಳೂರಲ್ಲಿ ಆಡುವಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನೀವು ಬಾಂಬೆನಲ್ಲಿ ಹೋಗಿ ಆಡಿದ್ರು ಅಲ್ಲಿ RCB ಫ್ಯಾನ್ಸ್ ಇರ್ತಾರೆ, ಗುಜರಾತಲ್ಲಿ ಆಡಿದಾಗ ಅಲ್ಲೂ ಇರ್ತಾರೆ, ಚೆನ್ನೈನಲ್ಲಿ ಆಡಿದಾಗ ಅಲ್ಲೂ ಇರ್ತಾರೆ. ಸೊ ಈ ಥರ ಫ್ಯಾನ್ ಫಾಲೋವಿಂಗ್ ನಿಮಗೆ ಸಿಗಲ್ಲ. ಸೊ ಅದನ್ನು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರ್ದು, ಯಾವತ್ತೂ ಮಾಡಬಾರ್ದು. ಕರ್ನಾಟಕದಲ್ಲಿ ಟ್ಯಾಲೆಂಟ್ಸ್ ಇದೆ. ರಂಜಿ ಟ್ರೋಫಿಯಲ್ಲಿ ಸೈಯದ್ ಮುಷ್ತಾಕ್ ಅಲಿ, ವಿಜಯ್ ಹಜಾರೆ ಒಳ್ಳೊಳ್ಳೆ ರನ್ಸ್ ಹೊಡೆದವರಿದ್ದಾರೆ, ಪರ್ಫಾರ್ಮ್ ಮಾಡಿದವರಿದ್ದಾರೆ. ನೀವು ಸ್ಕೌಟ್ ಮಾಡಬೇಕು, ಈ ಟ್ಯಾಲೆಂಟ್ ಇದ್ದೇ ಇದೆ. ಸೊ ನಮ್ಮ ಹುಡುಗರು ಬೇರೆ ಕಡೆ ಹೋಗಿ ಆಡ್ತಾ ಇದ್ದಾರೆ. ರಾಹುಲ್ ಬೇರೆ ಕಡೆ ಆಡ್ತಾರೆ, ಮನೀಶ್ ಪಾಂಡೆ ಬೇರೆ ಕಡೆ ಆಡ್ತಾರೆ, ಕರುಣ್ ನಾಯರ್ ಆಡ್ತಾರೆ, ಪ್ರವೀಣ್ ದುಬೆ ಅಂತ ಒಬ್ಬ ಆಟಗಾರ. ಸೊ ಇಂಥವರೆಲ್ಲ ಬೇರೆ ಕಡೆ ಆಡ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ನೀವು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಿಲ್ಲ, ಟಾಪ್ ಕ್ರಿಕೆಟರ್ಸ್. ಕರೆಕ್ಟ್. ಮುಂದಿನ ದಿನಗಳಲ್ಲಿ ಬಹುಶಃ ಚೇಂಜ್ ಆಗುತ್ತಾ, ಒಂದು ಆಶಾಭಾವ ಇರಲಿ ಅಂತ. ಈಗ ಕ್ರಿಕೆಟ್ ಅಭಿಮಾನಿಗಳು ಇವತ್ತಿನ ಪಂದ್ಯದ ಬಗ್ಗೆ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡಿ. ಇವತ್ತಿಂದ 19ನೇ IPL ಪ್ರಾರಂಭ ಆಗ್ತಿದೆ. ಈ ಕಳೆದ ಬಾರಿ ನಮ್ಮ RCB ತಂಡ ವಿಜಯದ ಜಯಬೇರಿ ಬರೆಸಿತ್ತು ನಮ್ಮ ವಿರಾಟ್ ಕೊಹ್ಲಿ ಅವರ ನೇತೃತ್ವದಲ್ಲಿ. ಅದೇ ರೀತಿ ಈ ಸಲಿನೂ ಸಹ ವಿಜಯಬೇರಿ ಬಾರಿಸಲಿ, RCB ಕಪ್ ನಮ್ಮದೇ ಅಂತ ಹೇಳ್ತಾ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು RCBಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಾಸ್ಟ್ ಟೈಮು ಚೆನ್ನಾಗಿ ಆಡಿ ಗೆದ್ದಿದ್ದಾರೆ. ಈ ಸಲನೂ ಅವತ್ತೊಂದು ದಿವಸ ಅವರು ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆದ್ದೇ ಹೇಳ್ತಾರೆ. ಆದರೆ ಇವತ್ತು RCB ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. RCB ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ವಿ ಆರ್ ವೇಟಿಂಗ್ ಫಾರ್ ವಿನಿಂಗ್. ಇದು ಈ ಸಲನೂ ಕೂಡ ಕಪ್ ನಮ್ಮದೇ ಅಂತಲೇ ಹೇಳ್ತೀವಿ. ಫಿಲಿಪ್ ಸಾಲ್ಟ್ ಇದ್ದಾರೆ, ಇವ್ರು ಜತಿನ್ ಶರ್ಮಾ ಇದ್ದಾರೆ, ವಿರಾಟ್ ಕೊಹ್ಲಿ ಅವರಂತೂ ಅದ್ಭುತವಾಗಿ ಆಟವಾಡಿ ಕಳೆದ ಬಾರಿ ನಮಗೆ ಕಪ್ ನಮ್ಮದೇ ಅನ್ನೋದಕ್ಕೆ ಒಂದು ಇದು ಮಾಡಿಕೊಟ್ಟಿದ್ದಾರೆ. ಈ ಸಲನೂ ಕಪ್ ನಮ್ಮದೇ. ಎಲ್ಲರ ನೇತೃತ್ವದಲ್ಲಿ ಈ ಸಾರಿನೂ ಒಗ್ಗಟ್ಟಿನಿಂದ RCB ತಂಡ ಗೆದ್ದು ಬರಲಿ, ಈ ಸಾರಿನೂ ಕಪ್ಪು ನಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಮತ್ತು ಈ ಸತಿ ವೆಂಕಟೇಶ್ ಅಯ್ಯರ್ ರಿಟರ್ನ್ ಆಗಿದ್ದಾರೆ RCB ತಂಡಕ್ಕೆ. ವೆಂಕಟೇಶ್ ಅಯ್ಯರ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇದೆ, ಅವರು ಈ ಸತಿ ಚೆನ್ನಾಗಿ ಆಡಿ RCB ಕಡೆ ಗೆಲುವು ಬರಲಿ ಅಂತ ನಾವೆಲ್ಲ ಆಶಿಸೋಣ. ಜೈ RCB. ಈ ಸತಿ ಫುಲ್ ಸ್ಟ್ರಾಂಗ್ ಐತಿ. ಮೇನ್ ಬೌಲರ್ಸ್ ಚಲೋ ಬಂದಿದ್ದಾರೆ ಈ ಸತಿ ಟೀಮ್ನಲ್ಲಿ. ಈ ಸತಿ ನಮ್ದು ಎಫರ್ಟ್ ಐತಿ, ನಾವು ಗೆಲ್ಬೋದು. ಈ ಸಲ ಕಪ್ ನಮ್ದು. ಈ ಸಲ RCB ಟೀಮ್ एकदम ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಆಗಿಬಿಟ್ಟು ಈ ಸಲ ಕಪ್ ನಮ್ಮದೇ ಆಗೋ ಚಾನ್ಸ್ ಇದೆ. ಹೈದರಾಬಾದ್ ಓಕೆ ಇದೆ, ಅದು ಇಲ್ಲಂತಿಲ್ಲ, ಆದರೆ RCB ಈ ಸಲ ಒಳ್ಳೆ ಕಾಂಪಿಟೇಷನ್ ಕೊಡೋ ಚಾನ್ಸ್ ಇದೆ. ಈ ಸಲ ಕಪ್ ನಮ್ಮದೇ ಆಗೋ ಚಾನ್ಸ್ ಇದೆ. ಆಲ್ ದ ಬೆಸ್ಟ್ ಫಾರ್ RCB. ಈ ಸತಿ RCB ಟೀಮ್ ಒಳಗೆ ಎಲ್ಲ ಸ್ಟ್ರಾಂಗ್ ಅದಾರ, ಎಲ್ಲ ಪ್ಲೇಯರ್ಸ್ ಎಲ್ಲ ಚಲೋ ಪ್ಲೇಯರ್ಸ್ ಅದಾರೆ, ಚಲೋ ಇದು ಮಾಡ್ಕೊಂಡ್ರು. ಹೋದ ಸತಿ ಕಪ್ ನಮ್ದೇ ಆಗಿದೆ, ಈ ಸತಿನೂ ಕಪ್ ನಮ್ದೇ ಆಗುತ್ತೆ. ವಿರಾಟ್ ಕೊಹ್ಲಿ ಇರೋ ಮಟ್ಟ ಕಪ್ ನಮ್ದೇ, RCBನೂ ನಮ್ದೇ, ಕಪ್ಪು ನಮ್ದೇ ಈ ಸತಿ. ರೈಟ್. ತುಂಬ ಖುಷಿ ವಿಚಾರ ಅಂದರೆ IPL ಸ್ಟಾರ್ಟ್ ಆಗ್ತದೆ, ಅದ್ರ ಜೊತೆಲಿ ಫಸ್ಟ್ ಮ್ಯಾಚ್ IPL RCB ಇದೆ. ಖುಷಿ. ಏನು ಹೇಳಕ್ಕೆ ಇಷ್ಟಪಡ್ತೇನೆಂದರೆ, RCB ಫ್ಯಾನ್ಗೆ ಈ ಸತ ಕಪ್ ನಮ್ದು. ಆಮೇಲೆ ಒಂದು ಕ್ರೇಜ್ ಇದೆ, ನೋಡ್ಬೇಕಂತೇಳಿ ಈ ಒಂದು ಮ್ಯಾಚ್ ನಡೆಸ್ಕೊಂಡ ಅದು IPL ಒಂದು ಸ್ಟಾರ್ಟಿಂಗ್ ನೋಡ್ಬೇಕಾಗತ್ತೆ. ಅದ್ರ ಜೊತೆಲಿ RCB ನೋಡ್ತೀವಿ. ಭಾಳ ಖುಷಿ ವಿಚಾರ. ಈ ಸತ ಕಪ್ ನಮ್ದೆ. ಬೆಸ್ಟ್ ಟೀಮ್ ಇದೆ. ರೈಟ್. ಅವರು 100% ಕೊಡ್ತಾರೆ. ತುಂಬ ಚೆನ್ನಾಗಿದೆ ಟೀಮ್.
ರೈಟ್ ಕ್ಯಾಪ್ಟನ್ಶಿಪ್ ಆಗಲಿ, ಅವ್ರ ಫೀಲ್ಡಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫುಲ್ ಲೆಂತ್ ಬೌಲಿಂಗ್ ಆಗಲಿ ತುಂಬ ಚೆನ್ನಾಗಿದೆ. IPL ಸ್ಟಾರ್ಟ್ ಆಗಿದ್ದು ತುಂಬ ಖುಷಿ ಇದೆ. ಯಾಕಂದರೆ ನಾವು ಆ್ಯಕ್ಚುಲಿ ಇದು ಬೇಗ ಮುಗಿಸ್ಬೇಕಂತಲೇ IPL ನೋಡೋಕೆ ಬೇಗ ಮುಗಿಸಾಗ್ತಾ ಇದ್ದೀವಿ. ಅದು ಇವನ್ ಅದರಲ್ಲಿ ಫಸ್ಟ್ RCBನೇ ಬಂದಿದೆಯಲ್ಲ, ಸೊ ಆ ಖುಷಿನೇ ಬೇರೆ. ಸೊ ಆ ಲೆಕ್ಕಲಿಂದ ನಮ್ಮದು ಒಂದು ಇದೇ ಏನಿದೆ ಅಂದರೆ IPL ಈ ಸತಿ ಕನ್ಫರ್ಮ್ ಮತ್ತು IPL ಬರುತ್ತೆ. ಅದು 101% ನಮ್ಮ IPL ಅಲ್ಲಿ RCBನೇ ಬರುತ್ತೆ. RCB ಎನಿ ಟೈಮ್ RCB. ಅದಕ್ಕೆ ಈ ಸತಿ ಕಪ್ RCBನೂ ಇಲ್ಲಿನೂ ನಾವು ಗೆಲ್ತೀವಿ. RCBನೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.